ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಲಪ್ರಭಾ ನದಿ ತೀರದಲ್ಲಿರುವ ಸುಕ್ಷೇತ್ರ ನೇಗಿನಹಾಳ ಗ್ರಾಮದಲ್ಲಿ ನಡೆಯಲಿರುವ ಬುಧವಾರ ಅಂದರೆ ದಿನಾಂಕ 15/5/2024ರಿಂದ ಶನಿವಾರ 18/5/2024ರವರೆಗೆ ಶ್ರೀ ಜಗದ್ಗುರು ಸಿದ್ಧಾರೂಢ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಶ್ರೀ ಜಗದ್ಗುರು ಹನುಮಾರೂಢ ಮಹಾಸ್ವಾಮಿಗಳ ಸಂತ ಪ್ರೇರಣೆ ಮೇರೆಗೆ ಹಾಗೂ ಶ್ರೀ 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 ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿಗಳವರ ಸಾಧು ಸಂಸ್ಥಾನ ಮಠ ಇಂಚಲ ಇವರ ಕೃಪಾ ಆಶೀರ್ವಾದದೊಂದಿಗೆ ಹಾಗೂ ದಿ ದುಂಡಪ್ಪ ಚೆಂಬಪ್ಪ ದಿವಾನದ್ ಇವರ ಸಂಕಲ್ಪದ ಮೇರೆಗೆ 3ನೇ ವರ್ಷದ ಜಾತ್ರೆಯ ನಿರ್ಮಿಸಲ್ಪಟ್ಟಿರುವ ಶ್ರೀ ಸಿದ್ಧಾರೂಢ ಮಠದಲ್ಲಿ ಶ್ರೀ ಜಗದ್ಗುರು ಸಿದ್ಧಾರೂಢ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ವರ್ಷವೂ ಕೂಡ ಗೌರವಾನ್ವಿತರನ್ನ ದಾನಿಗಳನ್ನು ಹೆಚ್ಚಿನ ಸಾಧನೆಯನ್ನು ಗೈದಂಥ ಹಾಗೂ ಈ ಮಠಕ್ಕೆ ಸೇವೆಯನ್ನು ಸಲ್ಲಿಸಿರುವಂಥ ಸದ್ಭಕ್ತರನ್ನು ಹಾಗೂ ನಮ್ಮೂರಿನ ದಾನಿಗಳು ಪರಸ್ಥಳದಿಂದ ಈ ಮಠಕ್ಕೆ ದಾನಿಗಳು ತಮ್ಮ ಕೊಡುಗೆಯನ್ನು ಅಪಾರವಾಗಿ ನೀಡಿದ್ದಾರೆ. ಅಂಥ ಸದ್ಭಕ್ತ ಮಂಡಳಿಯನ್ನು ಪೂಜ್ಯರು ನಮ್ಮ ಶಿವಾನಂದ ಭಾರತಿ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಅವರನ್ನು ಸತ್ಕರಿಸಲಿದ್ದಾರೆ. ಹಾಗೆ ನೇಗಿನಾಳ ಗ್ರಾಮದ ಒಂದು ಉನ್ನತ ವ್ಯಾಸಂಗವಾಗಲಿ, ಹೆಚ್ಚಿನ ಒಂದು ಹುದ್ದೆಯಲ್ಲಿ ಆಗಲಿ ಅಥವಾ ತಮ್ಮ ಉನ್ನತ ಸಾಧನೆಯನ್ನು ಗೈದಂಥ ಎಲ್ಲರನ್ನು ಪೂಜ್ಯರು ಆಶೀರ್ವದಿಸಲಿದ್ದಾರೆ. ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಹೋದ ವರ್ಷದಂತೆಯೂ ಕೂಡ ಈ ವರ್ಷ ಒಳ್ಳೆಯ ಸಾಧನೆಯನ್ನು ಮಾಡಿದಂಥ ನೇಗಿನಾಳ ಗ್ರಾಮದಲ್ಲಾಗಲಿ ಈ ಮಠದ ಭಕ್ತರನ್ನಾಗಲಿ ಪೂಜ್ಯರು ಸನ್ಮಾನಿಸಲು ತಮ್ಮ ಯೋಜನೆಯನ್ನು ಕೈಗೊಂಡಿದ್ದಾರೆ. ಇನ್ನು ಮುಂದೆ ನಮ್ಮ ತುರುಮರಿ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ ಸತೀಶ್ ಕಾರಿಮಣ್ಣಿ ಪ್ರಧಾನ ಗುರುಗಳು ತಮ್ಮ ಮಠದ ಶ್ರೀಮಠದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನಮ್ಮ ಪ್ರಧಾನ ಗುರುಗಳು ಹೇಳಬೇಕಂತ ವಿನಂತಿಸಿಕೊಳ್ತೇನೆ. ಈಗ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಾಳ ಗ್ರಾಮಕ್ಕೆ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಈಗ ಶ್ರೀಗಳಿಂದ ಅವರ ಮಠದ ಜಾತ್ರಾ ಮಹೋತ್ಸವದ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಕೈಗೊಂಡಿದ್ದೀರಿ. 3ನೇ ವರ್ಷ ಅಂತ ಹೇಳ್ತಾರೆ ಸರ್. ಇವಾಗ ಯಾವ ಕಾರ್ಯಕ್ರಮ ಏನೇನು ಮಾಡ್ತಾ ಇದ್ದೀರಾ ಸರ್? ಈಗ ಇದು ನಾವು ಪ್ರತಿ ವರ್ಷ ವೇದಾಂತ ಪರಿಷತ್ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ನಮ್ಮೆಲ್ಲ ಶ್ರೀಮಠದ ಸದ್ಭಕ್ತರು ಕೂಡಿ ಮಾಡ್ತಾ ಬಂದಿದ್ದೇವೆ. ಇದು 3ನೇ ವರ್ಷದ ಕಾರ್ಯಕ್ರಮ. ಇದು 15, 16, 17, 2024 ಹಾಗೂ ಕೊನೆಯ ದಿನ 4ನೇ ದಿನ ನಾವು ಕೌದಿ ಪೂಜೆ ಅಂತಕ್ಕಂಥದ್ದು ಮಾಡ್ತೀವಿ. 18 ದಿನ ಆ ಕೌದಿ ಪೂಜೆ ಹಿಡ್ಕೊಂಡು ಈ ನಮ್ಮ ಮಠದ ಕಾರ್ಯಕ್ರಮ 4 ದಿನ ಕಾರ್ಯಕ್ರಮ ನಡೀತಾ ಇದೆ. ಪ್ರಾರಂಭದ ಮೊದಲನೇ ದಿನ ಬೆಳಿಗ್ಗೆ 5 ಗಂಟೆಗೆ ಸಿದ್ಧಾರೂಢ ಶ್ರೀ ಶಾಂಭವಿಯ ಶ್ರೀ ಗಣೇಶ ಮೂರ್ತಿಗೆ ರುದ್ರಾಭಿಷೇಕ, ನಂತರ ಓಂಕಾರ ಪ್ರಣವ ಧ್ವಜಾರೋಹಣ ನೆರೆಯುವುದು. ರಾತ್ರಿ 10 ಗಂಟೆಗೆ ಆಗಮಿಸಿದ ಪರಮ ಪೂಜ್ಯರಿಂದ ಉಪದೇಶಾಮೃತಗಳಾಗುವುದು. ಸರ್, ಮೊದಲನೆಯ ಜಾತ್ರಾ ಮಹೋತ್ಸವದ ದಿನ ಕುಂಭಮೇಳ ಯಾವ ರೀತಿ ಕುಂಭಮೇಳದು ನಡೀತೈತೆ ಸರ್? ಪ್ರಥಮ ದಿನ ಬೆಳಗ್ಗೆ 15ನೇ ತಾರೀಕು ದಿನ ಪ್ರಾತಃ ಕಾಲದಲ್ಲಿ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಆನಂತರ 8 ಗಂಟೆಗೆ ಓಂಕಾರ ಪ್ರಣವ ಧ್ವಜಾರೋಹಣ ಕಾರ್ಯಕ್ರಮ ನಡೀತದೆ. ಇಲ್ಲಿ ನಮ್ಮ ಪಕ್ಕದ ಗ್ರಾಮದವರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಪುತ್ರ ಮಹಾರಾಜರು ರಾಮ ಮಂದಿರ ಕಾದರೊಳ್ಳಿ ಇವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಪ್ರಾತಃ ಕಾಲದ ಕಾರ್ಯಕ್ರಮ ನೆರವೇರ್ತದೆ. ಸಾಯಂಕಾಲದಲ್ಲಿ ನಮ್ಮ ಪಕ್ಕದ ಗ್ರಾಮದವರಾಗಿರ್ತಕ್ಕಂಥ ನಯಾನಗರದ ಅಭಿನವ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಹಾಗೂ ನಮ್ಮ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ಚಿಕ್ಕುಂಬಿ, ನಮ್ಮ ಹನಮನಹಳ್ಳಿ ಶ್ರೀಗಳು ಹಾಗೂ ನಮ್ಮ ಬೈಲಹೊಂಗಲದ ಇವರು ಯಾರು ರಾಜಯೋಗಿ ಪ್ರಭಾ ಅಕ್ಕ ಅವರು ಬರ್ತಾ ಇದ್ದಾರೆ. ಇನ್ನೂ ಅದರ ಜೊತೆಗೆ ಅನೇಕ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಸಮ್ಮುಖದಲ್ಲಿ ಈ ಮೊದಲನೇ ದಿನ ಕಾರ್ಯಕ್ರಮ ನೆರವೇರ್ತಾ ಇದೆ. ಶ್ರೀ ನೇಗಿನಾಳದ ಶ್ರೀ ಸಿದ್ಧಾರೂಢ ಸ್ವಾಮಿ ಅಡಿದಾವರುಗಳಲ್ಲಿ ವಂದಿಸುತ್ತಾ ಊರಿನ ಜಾತ್ರೆ ನಿಮಿತ್ತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈಗಾಗಲೇ ಅಫ್ಜಾರಾಗಲಿ, ಗೌರಂಟಿ ಗುರುಗಳಾಗಲಿ, ನಮ್ಮ ಕಾರಿಮಣಿ ಗುರುಗಳಾಗಲಿ ವಿಸ್ತಾರವಾಗಿ ಹೇಳಿದಾರು. ನಾನು ಹೇಳೋದು ಇಷ್ಟೇ ಅಂತಂದ್ರೆ, ಎಲ್ಲ ಸದ್ಭಕ್ತರು ತಮ್ಮ ಕೊಡುಗೆ ದಾನಿಗಳು ಏನಿದಿರಲ್ಲ ನೇರವಾಗಿ ಗುಡಿಗೆ ಬಂದು ಮುಟ್ಟಿಸ್ರಿ. ನಿಮಗೆ ದೂರದಲ್ಲಿದ್ದರೆ ಪೋಸ್ಟ್ ಯಾರು ಮುಖಾಂತರ ಕೂಲಿಯರ ಮುಖಾಂತರ ನಿಮ್ಮ ಕಾಣಿಕೆಗಳು ನಿಮ್ಮ ಮಠಕ್ಕೆ ಮುಟ್ಟಿಸ್ರಿ. ಯಾಕಂದರೆ ಭಕ್ತರ ಮೇಲೆ ಈ ಮಠ ನಿರ್ತೈತಿ. ಇದಕ್ಕೆ ಯಾವುದೇ ಥರದಿಂದ ಅಜ್ಜಾರ ಪದೇ ಹೇಳ್ತಾರೆ, ಇದಕ್ಕೆ ಯಾವುದೋ ಆಸ್ತಿ ಇಲ್ಲ, ಏನೂ ಇಲ್ಲ. ಭಕ್ತರು ಏನು ಕೊಡ್ತಾರೆ ಅದ್ರ ಮೇಲೆ ಈ ಗುಡಿ ಹಿಡಿದು ಜಾತ್ರೆ ಹಿಡಿದು. ಅದಕ್ಕೆ ಎಲ್ಲ ಸದ್ಭಕ್ತರಿಗೆ ವಿನಂತಿ ಮಾಡ್ಕೋದೇನಂದ್ರೆ,
ಎಲ್ಲರೂ ಈ ಮಠಕ್ಕೆ ನೀವು ಎಲ್ಲಿದ್ದಾರೆ ಅಲ್ಲಿಂದ ನೇರವಾಗಿ ಬಂದಾರ ಸಲಸ್ರಿ ಇಲ್ಲದ್ರೆ ಇದ್ದಲ್ಲಿಂದಾರ ಅಲ್ಲಿ ಕಳಿಸ್ಕೊಡ್ರಿ ಅಂತೇಳಿ ಎಲ್ಲ ಸದ್ಭಕ್ತರು ಕೈ ಮುಗಿ ಕೇಳ್ಕೊಳ್ತೀವಿ. ಹಾಗೂ ಸಂಗೀತ ಭಜನಾ ಕಾರ್ಯಕ್ರಮಗಳು, ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳು, 2ನೇ ದಿನದ ಕಾರ್ಯಕ್ರಮಗಳು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆಗಮಿಸಿದ ಪೂಜಾರಿಯಿಂದ ಪ್ರವಚನ, ಆಶೀರ್ವಚನ, ನಂತರ ಗಣ್ಯಮಾನ್ಯರಿಗೆ ಹಾಗೂ ಮಹಾದಾನಿಗಳಿಗೆ ಸತ್ಕಾರ ಸಮಾರಂಭ. ಕೊನೆಯ ದಿನದಂದು ಸಾಯಂಕಾಲ 8 ಗಂಟೆಗೆ ಕೌದಿ ಮಹಾಪೂಜೆ, ನಂತರ ಆಧ್ಯಾತ್ಮಾನಂದ ಶ್ರೀಗಳಿಂದ ಭಾರತಿ ಮಹಾಸ್ವಾಮಿಗಳಿಂದ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ.